ನಾನು ಡಾಕ್ಟರ್ ಈಶ್ವರ್. ಇವತ್ತು ಸಿಂಪಲ್ ಆಗಿರುವ ಟೇಸ್ಟಿ ಆಗಿರುವ ಪಲ್ಯ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಈ ಪಲ್ಯದಲ್ಲಿ ಸ್ಪೆಷಲ್ ಏನು ಅಂತ ಕೇಳಿದ್ರೆ ಆಯಿಲ್ ಫ್ರೀ ಪಲ್ಯ. ಎಣ್ಣೆ ಇಲ್ಲದೆ ಹೇಗೆ ಪಲ್ಯ ಮಾಡೋದು ಅಂತ ಹೇಳ್ಕೊಡ್ತೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಆಯಿಲ್ ಫ್ರೀ ಪಲ್ಯಗೆ ಎಲೆಕೋಸು, ಬೀನ್ಸು, ಕ್ಯಾರೆಟ್, ಅರಿಶಿನ ಪುಡಿ, ಹಿಂಗು, ಕರ್ಬೇವಿನ ಸೊಪ್ಪು, ಸಾಸಿವೆ ಮತ್ತೆ ಉಪ್ಪು. ಈ ಪಲ್ಯಗೆ ನಾವು ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಾ ಇದ್ದೀವಿ. ಯಾಕೆ ಮಣ್ಣಿನ ಪಾತ್ರೆ ಅಂದ್ರೆ ಸ್ಟೀಲು ಯೂಸ್ ಮಾಡ್ಬೋದು ಮಾಮೂಲಿ, ಬಟ್ ಅದರಲ್ಲಿ ಸ್ವಲ್ಪ ಬೇಗ ಅಂಟ್ಕೊಂಡ್ಬಿಡತ್ತೆ, ಅದರಲ್ಲಿ ಬೇಗ ಸ್ವಲ್ಪ ಬರ್ನ್ ಆಗಿಬಿಡತ್ತೆ. ಬಟ್ ಮಣ್ಣಿನ ಪಾತ್ರೆ ಯೂಸ್ ಮಾಡಿದ್ರೆ ಬರ್ನೇ ಆಗಲ್ಲ, ಆರಾಮಾಗಿ ಈಸಿಯಾಗಿ ಕುಕ್ ಮಾಡ್ಬೋದು ವಿತೌಟ್ ಎ ಸಿಂಗಲ್ ಡ್ರಾಪ್ ಆಫ್ ಆಯಿಲ್. ಆದ್ರಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿದ್ದರೆ ನೀವು ಯೂಸ್ ಮಾಡ್ಕೋಬೋದು, ಅಥವಾ ಸ್ಟೀಲ್ ಪಾತ್ರೆನೇ ಇದೆ ಅಂದರೆ ಯೂಸ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ಅದರಲ್ಲೂ ಮಾಡ್ಬೋದು. ಸ್ವಲ್ಪ ಹುಷಾರಾಗಿ ಇರಬೇಕು, ಬರ್ನ್ ಆಗದೆ ಇರೋಕ್ಕೆ ಅಷ್ಟೆ. ಮಣ್ಣಿನ ಪಾತ್ರೆಯಲ್ಲಿ ಮುಖ್ಯವಾಗಿರೋ ಒಂದು ವಿಷಯ ಏನಂದರೆ ಹಾಗೆ ಬಿಸಿ ಮಾಡೋಂಗಿಲ್ಲ. ಎಲ್ಲ ಐಟಮ್ಸು ಹಾಕ್ಬಿಟ್ಟು ಸ್ವಲ್ಪ ನೀರು ಕೂಡ ಹಾಕ್ಬಿಟ್ಟು ಮತ್ತೇ ನಾವು ಬಿಸಿ ಮಾಡ್ಕೋಬೇಕು. ಅದರಿಂದ ಒಂದೊಂದಾಗಿ ಹಾಕೋಣ. ಎಲೆಕೋಸು ಹಾಕ್ತಾ ಇದ್ದೀನಿ, ಕ್ಯಾರೆಟು ಮತ್ತು ಬೀನ್ಸು. ಈಗ ನಾವು ಎಣ್ಣೆ ಹಾಕ್ತಾ ಇಲ್ಲ ಅಲ್ವಾ, ಅದರಿಂದ ಸ್ವಲ್ಪ ನೀರು ಹಾಕ್ಬಿಡ್ತೀನಿ ಇದರಲ್ಲಿ, ಆವಾಗ ಬರ್ನ್ ಆಗಲ್ಲ. ಈಗ ಆನ್ ಮಾಡೋಣ. ಆನ್ ಆಗಿದೆ. ಈಗ ಯಾವ್ಯಾವ ಮಸಾಲೆ ಬೇಕೋ ಹಾಕೋಬಹುದು. ನಾನು 3 ವಿಷಯ ಹಾಕ್ತಾ ಇದ್ದೀನಿ. ಫಸ್ಟ್ ಒಂದು ಚೂರು ಹಿಂಗು, ಮತ್ತೆ ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ನಾನೇನು ಮಾಡಿದ್ದೀನಿ ಅಂದರೆ, ನಾನು ಕರ್ಬೇವಿನ ಸೊಪ್ಪು ಡ್ರೈ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ. ನೀವು ಮನೆಯಲ್ಲಿ ಫ್ರೆಶ್ಶು ಯೂಸ್ ಮಾಡ್ಕೋಬೋದು. ಡ್ರೈಯಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ಹಿಂಗೆ ಮಾಡಿದರೆ ಪುಡಿ ಆಗೋಗ್ಬಿಡುತ್ತೆ, ಚಿಕ್ಕದಾಗೋಗ್ಬಿಡುತ್ತೆ. ನಾವು ಎನಿವೇ ಫ್ರೈ ಮಾಡ್ತಾ ಇಲ್ಲ ಅಲ್ವಾ, ಆದ್ದರಿಂದ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ, ಫ್ಲೇವರು ಜಾಸ್ತಿ ಬರುತ್ತೆ. ಆ್ಯಂಡ್ ಇದಕ್ಕೆ ಫುಲ್ ಟೇಸ್ಟ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಮತ್ತು 3ನೇದು ಅರಿಶಿನ ಪುಡಿ. ನಾವು ಯಾವ ಕಾರಣಕ್ಕೆ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಅಂತಲೂ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 1 ಕಪ್ಪು ಪಲ್ಯ ತೊಗೊಂಡ್ರೆ ಅದರಲ್ಲಿ ಎಣ್ಣೆ ಹಾಕಿ ಮಾಡಿದರೆ ಅದರಲ್ಲಿರೋ ಕ್ಯಾಲರೀಸ್ ಬಂದುಬಿಟ್ಟು 50%ಇಂದ 100% ತನಕ ಇನ್ಕ್ರೀಸ್ ಜಾಸ್ತಿ ಆಗೋಕ್ಕೆ ಚಾನ್ಸ್ ಇದೆ. ಅದೇ ಪಲ್ಯ ನೀವು ಎಣ್ಣೆ ಇಲ್ಲದೆ ಮಾಡಿದರೆ 50% ಕಮ್ಮಿ ಆಗೋಕ್ಕೆ ಚಾನ್ಸ್ ಇದೆ ಕ್ಯಾಲರೀಸು. ಅದರಿಂದ ನೋಡಿ, ನಮಗೆ ಆಹಾರ ಊಟ ಅಂದರೆ ತುಂಬ ಇಷ್ಟ. ಸೊ ಜಾಸ್ತಿ ತಿನ್ನಕ್ಕೆ ಮನಸ್ಸು ಬರುತ್ತೆ. ಪಲ್ಯ ಅಂದರೆ 1 ಸತಿ ಹಾಕ್ಕೊಳ್ಳಲ್ಲ, 2 ಸತಿ 3 ಸತಿ ಹಾಕ್ಕೊಳ್ತೀನಿ. ಸೊ ಜಾಸ್ತಿನೂ ತಿನ್ನಬೇಕು, ವೆಯ್ಟು ಕಡಿಮೆ ಆಗಬೇಕು ಅಂದರೆ ಇದು ಒಂದು ಒಳ್ಳೆ ಟ್ರಿಕ್ಕು. ಎಣ್ಣೆ ಬೇಡ, ಪಲ್ಯ ಮಾತ್ರ ಮಾಡಿಕೊಂಡು ಅದೇ ಕ್ಯಾಲರೀಸ್ಗೆ ಡಬಲ್ ಕ್ವಾಂಟಿಟಿ ತಿನ್ಕೋಬೋದು. ಒಳ್ಳೆ ಐಡಿಯಾ ಅಲ್ವಾ? 10 ನಿಮಿಷದಲ್ಲಿ ನೋಡಿ ಪಲ್ಯ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಬಿಸಿ ಬಿಸಿ ಘಮ ಘಮ ವಾಸನೆ ಸಖತ್ತಾಗಿ ಬರ್ತಾ ಇದೆ. ಈಗ ಇದರಲ್ಲಿ ಲಾಸ್ಟಲ್ಲಿ ಒಂದೇ ಒಂದು ಇಂಗ್ರೀಡಿಯೆಂಟ್ ಬಾಕಿ ಇರೋದು ಸಾಸಿವೆ. ಸಾಸಿವೆ ಹೆಂಗೆ ಹಾಕೋದು? ಹಿಂಗೆ ಹಾಕೋದಾ ಡೈರೆಕ್ಟಾಗಿ? ಇಲ್ಲ, ಅದಕ್ಕೆ ಒಂದು ಟೆಕ್ನಾಲಜಿ ಇದೆ, ತೋರಿಸ್ಲಾ? ಎಲ್ಲ ಮನೆಗಳಲ್ಲೂ ಈ ಥರ ಒಂದು ಪಾತ್ರೆ ಇರುತ್ತೆ, ಅಥವಾ ಒಂದು ಸೌಟು ಇರುತ್ತೆ. ಏನಿದು? ಒಗ್ಗರಣೆ ಹಾಕುವ ಸೌಟು. ಇದರಲ್ಲಿ ಹೇಗೆ ಒಗ್ಗರಣೆ ಹಾಕೋದು? ಫಸ್ಟು ಇದು ಸ್ಟವ್ ಮೇಲೆ ಇಟ್ಬಿಟ್ಟು ಆನ್ ಮಾಡಿಬಿಟ್ಟು 1 ಸ್ಪೂನ್ ಎಣ್ಣೆ ಹಾಕಬೇಕು ಅಲ್ವಾ? ಇಲ್ಲ, ಹಾಕೋಕ್ಕೆ ಅವಶ್ಯಕತೆನೇ ಇಲ್ಲ. ಈ ಸಾಸಿವೆ ಬಂದ್ಬಿಟ್ಟು ಎಣ್ಣೆಯಿಂದ ಪಟ್ಪಟ್ ಆಗೋದಿಲ್ಲ, ಬಿಸಿಯಿಂದನೇ ಪಟ್ಪಟ್ ಆಗುತ್ತೆ. ಸೊ ಎಣ್ಣೆನೇ ಹಾಕ್ಬೇಡಿ, ಮುಗೀತು. ಸೋ ಸಿಂಪಲ್. ನೋಡಿ, ಈಗ ಹಾಕ್ತೀನಿ, ಹೆಂಗೆ ಪಟ್ಪಟ್ ಆಗುತ್ತೆ ಅಂತ ನೋಡಿ, ಆಯ್ತಾ? ನೋಡಿದ್ರಾ? ಅಷ್ಟೇ ಸಿಂಪಲ್. ಇಷ್ಟು ಬಂದರೆ ಸಾಕಲ್ವಾ ನಮಗೆ?
ಅಷ್ಟೇ, ಮುಗೀತು. ಈಗ ಹಂಗೆ ಮಿಕ್ಸ್ ಮಾಡಿಬಿಟ್ರೆ ಮುಗೀತು. ಸಾಸಿವೆ ಟೇಸ್ಟು ಹೋಯ್ತು ಒಳಗಡೆ. ಬಟ್ ಇದು ಎಣ್ಣೆ ಇಲ್ಲದೆ ತುಂಬ ಡ್ರೈ ಇರಲ್ವಾ? ಇಲ್ಲ, ಡ್ರೈ ಇರಲ್ಲ. ಆ್ಯಕ್ಚುಲಿ ಚೆನ್ನಾಗೇ ಇರುತ್ತೆ. ಯಾಕೆಂದರೆ ತರಕಾರಿ ಒಳಗಡೆ ನೀರಿನ ಅಂಶ ಜಾಸ್ತಿ ಇದೆ. ಆ ನೀರಿನ ಅಂಶದಿಂದನೇ ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ. ನಿಮಗೆ ಇನ್ನೂ ರಿಚ್ಚಾಗಿ ಮಾಡಬೇಕು, ಇನ್ನೂ ತಿನ್ನುವಾಗ ಚೆನ್ನಾಗಿರಬೇಕು ಅಂದರೆ ಏನು ಮಾಡ್ಬೋದು, ನಟ್ಸ್ ಆ್ಯಂಡ್ ಸೀಡ್ಸ್ ಯೂಸ್ ಮಾಡ್ಬೋದು. ನಾನೀಗ ಆಲ್ಮಂಡ್ ಬಟರ್ ಇಟ್ಟಿದ್ದೀನಿ. ಆಲ್ಮಂಡ್ ಬಟರ್ ಅಂದರೆ ಏನು? ಬಾದಾಮಿ ಗ್ರೈಂಡ್ ಮಾಡಿದರೆ ಆಲ್ಮಂಡ್ ಬಟರ್ ಬಂದುಬಿಡುತ್ತೆ. ಫಸ್ಟು ಪುಡಿ ಬರುತ್ತೆ, ಮತ್ತು ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡಿದರೆ ಆಲ್ಮಂಡ್ ಬಟರ್ ಬರುತ್ತೆ. ಇದು ಇಲ್ಲ ಅಂದರೆ ನೀವು ಕಡಲೆ ಬೀಜನೂ ಲೈಟಾಗಿ ರೋಸ್ಟ್ ಮಾಡಿಬಿಟ್ಟು ಪುಡಿ ಮಾಡ್ಕೋಬೋದು, ಅಥವಾ ತೆಂಗಿನಕಾಯಿ ತುರಿದು ಹಾಕ್ಬೋದು. ಅಷ್ಟೇ, ಸಿಂಪಲ್. ಸೊ ಹಾಕೋಣ. ಈ ಆಲ್ಮಂಡ್ ಬಟರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ತುಪ್ಪ ಹಾಕಿರೋ ಥರ ಟೇಸ್ಟ್ ಬರುತ್ತೆ. ಆದ್ದರಿಂದ ನಾನು ಪಲ್ಯ ಮಾಡಿದಾಗನೇ ಆಲ್ಮಂಡ್ ಬಟರೇ ಪ್ರಿಫರ್ ಮಾಡ್ತೀನಿ. ನಿಮಗೆ ತುಪ್ಪ ಥರ ಟೇಸ್ಟು ಬೇಕು ಅಂದರೆ ನೀವು ರುಬ್ಬಿ ಹಾಕ್ಬೋದು, ಮತ್ತು ತೆಂಗಿನಕಾಯಿನೂ ಹಾಕ್ಬೋದು. ತೆಂಗಿನಕಾಯಿ ಜಾಸ್ತಿ ಹಾಕಿದರೆ ಆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆಯಿಲ್ ಫ್ರೀ ಪಲ್ಯ ರೆಡಿ ಆಗಿಬಿಟ್ಟಿದೆ. ಬೌಲಲ್ಲಿ ಹಾಕೊಂಡು ಟೇಸ್ಟ್ ನೋಡೋಣ. ಲಾಸ್ಟಲ್ಲಿ ಉಪ್ಪು ಹಾಕ್ಬಿಡೋಣ. ಯಾಕೆ ಲಾಸ್ಟಲ್ಲಿ ಉಪ್ಪು? ಎಲ್ಲರೂ ಫಸ್ಟೇ ಹಾಕ್ಬಿಡ್ತಾರಲ್ವ ಒಳಗಡೆ ಹೋಗಲಿ ಅಂತ. ಅದಕ್ಕೇನೆ ಲಾಸ್ಟಲ್ಲಿ ಒಳಗಡೆ ಹೋಗಬಾರ್ದು ಅಂತ. ಯಾಕೆ ಅಂದರೆ ಉಪ್ಪು ಅಷ್ಟು ಚೆನ್ನಾಗಿಲ್ಲ, ಅಷ್ಟು ಒಳ್ಳೇದಿಲ್ಲ ಹೆಲ್ತ್ಗೆ. ಆದ್ದರಿಂದ BP ಕಮ್ಮಿ ಮಾಡಬೇಕು, ಕಿಡ್ನಿದು ಹೆಲ್ತು ಸೇವ್ ಮಾಡಬೇಕು, ಸ್ಟಮಕ್ ಕ್ಯಾನ್ಸರು ಕಮ್ಮಿ ಮಾಡಬೇಕು ಅಂದರೆ ಉಪ್ಪು ಲಾಸ್ಟಲ್ಲಿ ಒಂಚೂರು ಮೇಲೆಯಿಂದ ಹಾಕಿದರೆ ಬರೀ ಒಂದೊಂದು ಪೀಸ್ ಮೇಲೆ ಒಂದು ಕೋಟಿಂಗ್ ಬಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಒಳಗಡೆ ತನಕ ಹೋಗಿರಲ್ಲ. ಬಾಯಲ್ಲಿ ಇಟ್ಟಿದ ತಕ್ಷಣ ಒಳ್ಳೆ ಟೇಸ್ಟು, ತಿಂದಾದ್ಮೇಲೆ ಒಳ್ಳೆ ಹೆಲ್ತು. ಆಯಿಲ್ ಫ್ರೀ ಪಲ್ಯ ರೆಡಿ ಆಗಿದೆ. ಈಗ ಒಂದು ಬೌಲಲ್ಲಿ ಹಾಕಿಬಿಟ್ಟು ಟೇಸ್ಟ್ ನೋಡೋಣ. ಮಾಡಲಾ? ಸ್ಮೆಲ್ ಮಾತ್ರ ಸಖತ್ತಾಗಿದೆ. ಈಗ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ವಾವ್, ಸೂಪರ್. ಉಪ್ಪು ಕರೆಕ್ಟಾಗಿದೆ, ಬಾಯಲ್ಲಿ ರುಚಿ ಚೆನ್ನಾಗಿ ಬರ್ತಾ ಇದೆ, ಮಾಯಿಸ್ಟ್ ಆಗಿದೆ, ಡ್ರೈ ಆಗೇ ಇಲ್ಲ. ನೀವು ಇದು ಟ್ರೈ ಮಾಡಿ ಮನೆಯಲ್ಲಿ. ಹೇಗೆ ಬರ್ತಾ ಇದೆ ಅಂತ ಖಂಡಿತ ಫೀಡ್ಬ್ಯಾಕ್ ಕೊಡಿ. ಯಾವುದೇ ತರಕಾರಿ ಬೇಕಿದ್ರೂ ಈ ಥರ ಆಯಿಲ್ ಫ್ರೀ ಮೆಥಡಲ್ಲಿ ಮಾಡ್ಬೋದು. ಕ್ಯಾಲರೀಸ್ ಕಮ್ಮಿ, ಕ್ವಾಂಟಿಟಿ ಜಾಸ್ತಿ, ಎಲ್ಲರೂ ಖುಷಿ. ಇದೇ ಬೆಸ್ಟ್ ಆಯಿಲ್ ಫ್ರೀ ಪಲ್ಯ. ಟ್ರೈ ಮಾಡಿ ಮನೆಯಲ್ಲಿ. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೊಂದು ವೆಯ್ಟ್ ಲಾಸ್ ರೆಸಿಪಿ ಹೇಗೆ ಟೇಸ್ಟಿಯಾಗಿ ಮಾಡಬೇಕು ಅಂತ ತೋರಿಸ್ತೀವಿ. ಅಲ್ಲಿ ತನಕ ನಮಸ್ಕಾರ.